S1 TV ನ್ಯೂಸ್, ಸರ್ವರಿಗೂ ಸಮಾನತೆ, ಇದು ಕನ್ನಡಿಗರ ಶಕ್ತಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣ ಹಾನಗಲ್ ರಾಜ್ಯಾಧ್ಯಕ್ಷರಾದಂತಹ ಪಿ ಕೃಷ್ಣೇಗೌಡರು ಇವರ ಆದೇಶದ ಮೇರೆಗೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಾ ಹಾನಗಲ್ ನಗರ ಭೋವಿಗಲ್ಲಿ ಹೊಣೆಯಲ್ಲಿ ಕರ್ವೆ ಸ್ವಾಭಿಮಾನಿ ಬಣದ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಸೇರಿ ಅಂಗನವಾಡಿ ಆಯಾ ಹಾಲಿನ ಪ್ಯಾಕೆಟ್ ಅನ್ನ ಅಂಗಡಿಗೆ ಮಾರಲು ಹೋದಾಗ ನಮ್ಮ ಸದಸ್ಯರ ಕೈಯಲ್ಲೇ ಸಿಕ್ಕಿಬಿದ್ದಿದ್ದಾಳೆ. ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರು ಜ್ಯೋತಿ ಚಿಗಳಿ, ಲೀಲಾವತಿ ದೊಡ್ಮನಿ, ರಾಧವ್ವ ದೊಡ್ಮನಿ, ಕವಿತಾ ದೊಡ್ಮನಿ, ಚಂದ್ರಮ್ಮ ಮುತ್ತಣ್ಣವರ್, ನಿಂಗೋಜಿ ಶಾಂತವ್ವ, ನಿಂಗೋಜಿ, ಸರೋಜಮ್ಮ ಸುಂಗಾರ್, ರೇಣುಕಾ ಮಾಳಿ, ಭೋವಿಗಲ್ಲಿ ಎಲ್ಲ ಸದಸ್ಯರು ಇದ್ರು. ಇದನ್ನ ಕೇಳಿ ತಾಲೂಕಾ ಅಧ್ಯಕ್ಷರಾದ ಮಾರುತಿ ತಾಂಡಾಳೆ, ಬೆಳಗಾವಿ ವಿಭಾಗದ ಮಹಿಳಾ ಅಧ್ಯಕ್ಷರಾದ ಗೀತಾ ಎಸ್ ಅರಳಿಮಠ್ ಇವರು ಹಾನಗಲ್ ಸಿಡಿಪಿಒ ಕಾರ್ಯಾಲಯಕ್ಕೆ ಹೋಗಿ ಒಂದು ಮನವಿ ಪತ್ರ ಕೊಟ್ಟರು. ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಇಲ್ಲವಾದಲ್ಲಿ ತಾಲೂಕಾ ತುಂಬೆಲ್ಲ ಹೋರಾಟ ಮಾಡಬೇಕಾಗುತ್ತದೆ ಎಂದು ಹೇಳಿ ಬಂದಿದೆ. ಮಂಜುನಾಥ ಸುಲಾಖೆ, S1 TV ನ್ಯೂಸ್ ಕನ್ನಡ, ಹಾನಗಲ್. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣಕ್ಕೆ, ರಾಜ್ಯಾಧ್ಯಕ್ಷರಾದ ಕೃಷ್ಣೇಗೌಡರಿಗೆ, ರಾಜ್ಯಾಧ್ಯಕ್ಷರಾದ ಕೃಷ್ಣೇಗೌಡರಿಗೆ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ನಮ್ಮ ರಾಜ್ಯಾಧ್ಯಕ್ಷರಂತ ಕೃಷ್ಣೇಗೌಡರು ಆದೇಶ ಮೇರೆಗೆ ಪ್ರತಿಯೊಂದು ಅಂಗನವಾಡಿಗೂ ವಿದ್ಯುತ್ ಕೊಟ್ಟರೆ ಅಂತ ಹೇಳಿದ್ರು. ಆ ರೀತಿ ಹಾನಗಲ್ ಭೂವಿಗಳಿಯಲ್ಲಿ, ನಮ್ಮ ಭೂವಿಗಳಿಯಲ್ಲಿ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾದ ಅಧ್ಯಕ್ಷರಾದಂಥ ಜ್ಯೋತಿ ಮೇಡಮ್ ಅವರ ಮಾಹಿತಿ ಮೇರೆಗೆ ವಿಸಿಟ್ ಕೊಟ್ಟು ಆ ಒಂದು ಶಿಡಿಪ್ ಆಫೀಸಿಗೆ ಬಂದು ಮನವಿ ಕೊಟ್ಟು ತಕ್ಷಣ ಸಾಹಿತಿಗೆ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಮನವಿ ಕೊಟ್ಟಿದ್ದೀವಿ. ಇವರು ಇನ್ನು 2 ದಿನದಲ್ಲಿ ನಾವು ಕ್ರಮ ತಗೊತೀವಿ ಅಂತೇಳಿ ಅಧಿಕಾರಿಗಳು ಹೇಳಿದ್ದಾರೆ. ನಾವು ಇಲ್ಲಿಗೆ ಮನವಿ ಕೊಟ್ಟು ಮತ್ತು ಒಂದು 2 ದಿವಸ ಕಾದು ನೋಡಿ ಮತ್ತು ನಾವು ನಂತರ ತಾಲೂಕು ಲೆವೆಲ್ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ನಂತರ ಕಾದು ನೋಡ್ಕೊಂಡು ಮುಂದಿನ ತೀರ್ಮಾನ ನಾವು ತೊಗೊತೀವಿ ಅಂತೇಳಿ ಹೇಳಿ ಬಂದ್ವಿ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಈಗ ಸರ ಈಗ ಕಲ್ಯಾಣಪುರ ಅಂಗನವಾಡಿ ಇದೆ, ಅಲ್ಲಿ 3-4 ಅಷ್ಟ ಹೋಗ್ತಾರೆ. ನಾವು ಅಡ್ಡಾಡೋದು ದಾರಿ ಇದೆ, 3-4 ಅಷ್ಟ ಹೋಗ್ತಾರೆ. ಒಂದು ಒಡ್ಡರ ಮನ್ಯಾಗ ಅಂಗನವಾಡಿ ಇರ್ತದೆ, 4-5 ಹುಡುಗರು ಸಿಗುತ್ತಂದ್ರೆ ಭಾಳ. ಈ ದಯವಿಟ್ಟು ನೀವು ಇನ್ನೊಂದು 2 ತಿಂಗಳು ಐತೆ ಅಂದ್ರಿ ಪ್ರತಿಯೊಂದು ಅಂಗನವಾಡಿ ನಮ್ಗೆ ಕೆಲಸ ಹಚ್ಚಾಕೊಬೇಡ್ರಿ. ಅದು ಇದು ಪ್ರತಿಯೊಂದು ಅಂಗನವಾಡಿ ಸರ್. ಈಗ ನಿಮ್ಮ ಈ ವರ್ಕ್ ನೆಕ್ಸ್ಬಿಟ್ಟಾರೆ ಯಾರು ಮೇಡಮ್, ನೀವು ಅವ್ರಿಗೂ ಕಳಿಸ್ರಿ. ನೀವು ಪ್ರತಿಯೊಂದು ವಿಡಿಯೋ ಮಾಡೋದು ಹೇಳ್ರಿ. ಯಾಕಂದ್ರೆ ಈಗ ನಿಮ್ಮಿಂದ ಸ್ವಲ್ಪ ಅಂಗನವಾಡಿ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರಲ್ಲ, ಖಂಡಿತವಾಗಿ ನಾನು ಈ ಕೆಲಸ ಮಾಡ್ತೀನಿ. ಏನ್ ಅನ್ನಕಂತ ಗೊತ್ತಿರ್ತದೆ, ಏನ್ ಮಾಡ್ತಾರ ಆಕೆ, ಏನ್ ಮಾಡ್ತಾರ ಅವ, ಏನ್ ಮಾಡ್ತಾರ ರಾಜ ಮ್ಯಾಗ ನಮ್ಮ ಎದುರಿಗೆ ಆ ಥರ ಅವರು ಮಾತಾಡೋದಲ್ಲ. ಯಾಕಂತಂದ್ರೆ S1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ. ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ S1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.